ಹೊಸಕೋಟೆಯ ಏನು ಒಂದು ಟೌನ್ಗೆ ಒಂದು ಮುಖ್ಯವಾಗಿ ನಮಗೆ ಒಂದು ದೊಡ್ಡ ದೇವಸ್ಥಾನ ಅಂದರೆ ಅದು ವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನ. ಆ ವಿಮುಕ್ತೇಶ್ವರ ದೇವಸ್ಥಾನ ನಮ್ಮ ಹಿರಿಯ ಒಬ್ಬ ಸ್ವಾಮಿಗಳು ಕೃಷ್ಣಮೂರ್ತಿಯವರು ಸುಮಾರು ಅವರು 60-70 ವರ್ಷಗಳ ಕಾಲ ಈ ದೇವಸ್ಥಾನದಲ್ಲಿ ಪೂಜಾಕರ್ತರಾಗಿ ಒಬ್ಬ ಸೇವೆ ಸಲ್ಕೊಂಡು ಬಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನು ಒಂದು ಶರತ್ ಬಚ್ಚೇಗೌಡರು ಒಂದು ಅಧಿಕಾರಕ್ಕೆ ಬಂದ ಮೇಲೆ ಏನು ನಮ್ಮ ವಿಜಯಕುಮಾರ್ ಅವರು ಇಲ್ಲಿ ಅಧ್ಯಕ್ಷರಾದ ಮೇಲೆ ಪ್ರಧಾನ ಅರ್ಚಕರಾಗಿ ರವಿಕುಮಾರ್ ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟ ಮೇಲೆ ಈ ದೇವಸ್ಥಾನದಲ್ಲಿ ಪೂಜೆಗಳು ಎಲ್ಲೋ ಒಂದು ನಾವು ಇಲ್ಲಿ ವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಎಲ್ಲೋ ಒಂದು ಧರ್ಮಸ್ಥಳಕ್ಕೆ ಬಂದಂತ ಆಗುತ್ತೆ. ಒಂದು ದೊಡ್ಡ ದೇವಸ್ಥಾನಕ್ಕೆ ಬಂದು ಏನೋ ಒಂದು ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ಪೂಜಾ ಕಾರ್ಯಗಳನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇದೆ. ಆ ಅಲಂಕಾರ ನೋಡಿದ್ರೆ ದೇವರಾಣೆ ನಿಜವಾಗ್ಲೂ ಹೇಳ್ತೀವಿ, ಆ ಅಲಂಕಾರ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಹೊಸಕೋಟೆ ಟೌನಿನ ಎಲ್ಲ ತಾಲೂಕಿನ ಜನನ ಆ ದರ್ಶನವನ್ನ ಆನಂದವನ್ನ ಪಡಿಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಯಾರ್ಯಾರು ಈ ದೇವಸ್ಥಾನಕ್ಕೆ ಏನು ನಮ್ಮ ವಿಜಯಕುಮಾರ್ ಅಧ್ಯಕ್ಷರಾಗಿ, ನಮ್ಮ ಗೌರವ ಅಧ್ಯಕ್ಷರಾಗಿ, ನಮ್ಮ ಶರತ್ ಬಚ್ಚೇಗೌಡರು ಏನು ಅವರು ರವಿ ಅವ್ರನ್ನ ಇಲ್ಲಿ ಪ್ರಧಾನ ಅರ್ಚಕರಾಗಿ ನೇಮಿಸಿದ್ರು, ಆ ದೇವ್ರನ್ನ ನೋಡಕ್ಕೆ ಕಣ್ಸಾಳೋದು ತುಂಬಾ ಸಂತೋಷ ಆಗುತ್ತೆ. ಆ ಪರಮಾತ್ಮನ ನೋಡಕ್ಕೆ ದಯವಿಟ್ಟು ಹೊಸಕೋಟೆ ಜನ ಎಲ್ಲ ಬಂದು ಆ ದೇವ್ರನ್ನ ದರ್ಶನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನ ದೇವಸ್ಥಾನವನ್ನ ಅಭಿವೃದ್ಧಿ ಪದತ್ರ ಕೊಂಡೋಗ್ಬೇಕು ಅಂತ ಏನು ಪದಾಧಿಕಾರಿ ಅವ್ರನ್ನೆಲ್ಲನೂ ಕೇಳ್ಕೊಳ್ತಾ ಇದ್ದೇನೆ. ಬಹಳ ಚೆನ್ನಾಗಿದೆ, ಪೂಜಾ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ನಡೀತದೆ. ಭಕ್ತಾದಿಗಳು ಬಹಳಷ್ಟು ಜನ ಸೇರ್ತಾ ಇದ್ದಾರೆ. ಆ ದೇವ್ರ ಪರಮಾತ್ಮ ಹೊಸಕೋಟೆ ಜನಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ಹೊಸಕೋಟೆ ಟೌನಿನ ನಾಗರಿಕರಿಗೆ ನಮಸ್ಕರಿಸುತ್ತಾ, ಏನು ಈ ಒಂದು ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನ ಕೋಟೆ ಭಾಗದಲ್ಲಿ ಇರುವಂತ ಚೋಳರ ಕಾಲದ ಐತಿಹಾಸಿಕ ಇರುವಂತ ದೇವಸ್ಥಾನ. ಬಹಳ ಒಂದು ಏನಂದ್ರೆ ದೇವಸ್ಥಾನದಲ್ಲಿ ಬಹಳ ಒಂದು ಇತಿಹಾಸ ಹೇಳ್ತಾರೆ, 400-500 ವರ್ಷಗಳು ಅಂತಾರೆ. ಇದರಲ್ಲಿ ಕೃಷ್ಣಮೂರ್ತಿ ಸ್ವಾಮಿಗಳು ಸುಮಾರು ಒಂದು 70 ವರ್ಷಗಳ ಕಾಲ ಅವರು ಒಂದು 12ನೇ ತಲೆಮಾರು ಅಂತ ನಮ್ಗೆ ಹೇಳ್ತಾ ಇದ್ರು. ಅವರು ನಡೆಸ್ಕೊಳ್ತಾ ಬಂದಿದ್ರು. ಅವರು ಅಕಾಲಿಕ ಮರಣ ಆದ್ಮೇಲೆ ನಂತರ ನಾವು ಏನು ಒಂದು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದಂಥ ನಮ್ಮ ಶರತ್ ಬಚ್ಚೇಗೌಡರು ಮತ್ತೆ ಈ ಟೌನಿನ ಉದ್ಯಮಿಗಳಾದಂಥ BV ಬೈರೇಗೌಡರವರ ಮಾರ್ಗದರ್ಶನದಂತೆ ಈ ಟೌನಿನ ನಾಗರಿಕರೆಲ್ಲ ಸೇರಿ ಪ್ರಧಾನ ಅರ್ಚಕರಾಗಿ ಈ ರವಿ ಅವ್ರನ್ನ ನೇಮಿಸಿದ್ರು. ನಂತರ ನಾವು ಕಳೆದ ವರ್ಷ ಇದೇ ಮಹಾಶಿವರಾತ್ರಿ ಟೈಮಲ್ಲಿ ನಮ್ಮನ್ನ ಅಧ್ಯಕ್ಷರಾಗಿ ನೇಮಿಸಿದ್ರು. ನಮ್ಮ ಜೊತೆಗೆ ನಮ್ಮ ಸದಸ್ಯರನ್ನಾಗಿ ಒಂದು 6-7 ಜನನ ಮಾಡಿದ್ದಾರೆ. ಇವರೆಲ್ಲರೂ ಸೇರಿ ಪ್ರತಿ ದಿನ ಬಂದು ನಮ್ಮ ಸದಸ್ಯರಿರ್ಬೋದು, ನಾವಿರ್ಬೋದು, ಭಕ್ತಾದಿಗಳಿರ್ಬೋದು, ಎಲ್ಲರೂ ಬಂದು ಈ ದೇವಸ್ಥಾನಕ್ಕೆ ಬಹಳ ಏನಂತಾರೆ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿರ್ತಾರೆ. ಬಹಳ ಏನಂದ್ರೆ ವಿಶೇಷ ಸ್ವಾಮಿಗೆ, ಅವಿಮುಖೇಶ್ವರ ಸ್ವಾಮಿಗೆ ಸೋಮವಾರ ವಿಶೇಷವಾಗಿರ್ತದೆ. ವಿಶೇಷ ಅಂದ್ರೆ ಬೆಳಿಗ್ಗೆ 5:15 ಗಂಟೆಗೆ ಸ್ವಾಮಿಗೆ ಅಭಿಷೇಕ ಆಗಿ ಎಲ್ಲ ಪೂಜೆಗಳು 7 ಗಂಟೆಗೆ ಮುಕ್ತಾಯ ಆಗಿ ನಂತರ ಪ್ರತಿ ಸೋಮವಾರ ಪ್ರಸಾದ ವಿನಿಯೋಗ ಸಹ ಮಾಡಿರ್ತೀವಿ. ಈಗ ನಮ್ಮ ಒಂದು ಶರತ್ ಬಚ್ಚೇಗೌಡರು ಮತ್ತೆ ಬೈರೇಗೌಡರು ಮಾರ್ಗದರ್ಶನದಲ್ಲಿ ಪ್ರತಿ ಸೋಮವಾರ ಹಾಗೂ ವಿಶೇಷ ಹಬ್ಬ ದಿನಗಳು, ವಿಶೇಷ ದಿನಗಳು ಈ ತರ ನಡ್ಸ್ಕೊಂಡು ಹೋಗಿದ್ದೀವಿ. ಜೊತೆಗೆ ಇಲ್ಲಿ ವಿಶೇಷ ಏನಂದ್ರೆ ಈಗ ಪ್ರತಿ ತಿಂಗಳು ತಮ್ಗೆ ಗೊತ್ತಿರುತ್ತೆ, ಪೌರ್ಣಮಿ ಇರುತ್ತೆ, ಮತ್ತೆ ಅಮಾವಾಸ್ಯೆ ಇರುತ್ತೆ, ಸಂಕಷ್ಟಮಿ ಇರುತ್ತೆ, ಮತ್ತೆ ಪ್ರದೋಷ ಅಂತ ಇರುತ್ತೆ. ಆ ದಿನ ಎಲ್ಲ ವಿಶೇಷವಾಗಿ ಪೂಜೆಗಳಿರ್ತವೆ. ಭಕ್ತಾದಿಗಳು ಬಂದು ಬಹಳ ಸಹಕರಿಸಬೇಕು. ಅದೇ ರೀತಿ ಕಳೆದ ಬಾರಿ ಶಿವರಾತ್ರಿ ಟೈಮಲ್ಲಿ ಏನು ನಮಗೆ ಅಧಿಕಾರನ ಕೊಟ್ಟರು, ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ನಾವು ಬಹಳ ವಿದ್ಯುತ್ ಅಲಂಕಾರ ಇರ್ಬೋದು, ಹೂವಿನ ಅಲಂಕಾರ ಇರ್ಬೋದು, ಪ್ರಸಾದ ವಿನಿಯೋಗ ಇರ್ಬೋದು. ಮನೆ ಜಯರಾಜ್ ಅವರು ಪ್ರತಿ ವರ್ಷ ಸುಮಾರು ವರ್ಷಗಳಿಂದ ಒಂದು 10,000 ಜನಕ್ಕೆ ಅವರು ಒಂದು ಪ್ರಸಾದ ವಿನಿಯೋಗ ಸಹ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಕೊಡ್ತಾರೆ. ಇದ್ರ ಜೊತೆಗೆ ಈ ವರ್ಷ ಸಹ ಕಳೆದ ವರ್ಷ ಏನ್ ನಡೆಸ್ಕೊಂಡು ಹೋಗಿದ್ದೀವಿ ಅದೇ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಭಕ್ತಾದಿಗಳು ಮಹಾಶಿವರಾತ್ರಿ ಏನು ನಮ್ಮ 15ನೇ ತಾರೀಕು ಮಹಾಶಿವರಾತ್ರಿ ಹಬ್ಬ ಇದೆ, ಎಲ್ಲ ಬಂದು ಸ್ವಾಮಿಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತೇನೆ. ನಮಸ್ಕಾರ.
ಇದಾಕು. ವಿಶೇಷವಾಗಿ ಏನು ಅವಿಮುಕ್ತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನು ಒಂದು ತೀರ್ಥ, ದೊಡ್ಡ ಒಂದು ತೀರ್ಥ ಕ್ಷೇತ್ರಕ್ಕೆ ಹೋದಂಗೆ ಆಗ್ತದೆ. ಆ ಅಲಂಕಾರ ನೋಡಕ್ಕೆ ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಏನು ಪ್ರಧಾನ ಅರ್ಚಕರು ರವಿಕುಮಾರ್ ಅವರು ದೇವಸ್ಥಾನವನ್ನ ಒಂಥರ ದೇವರೇ ಬಂದಂಗೆ ಆಗುತ್ತೆ, ಅಷ್ಟು ಸಂತೋಷ ಆಗುತ್ತೆ. ಏನೇನು ಇದಕ್ಕೆ ಕಾರಣಕರ್ತರಾದಂಥ ಏನು ಶರತ್ ಬಚ್ಚೇಗೌಡರು ಇರ್ಬೋದು, ಡಿ ಬೈರೇಗೌಡರು ಇರ್ಬೋದು, ದೇವಸ್ಥಾನದ ಅಧ್ಯಕ್ಷರಾದ ವಿಜಯ್ ಕುಮಾರ್ ಇರ್ಬೋದು, ಏನೋ ಅವ್ರ ಪದಾಧಿಕಾರಿಗಳಿರ್ಬೋದು, ಹೊಸಕೋಟೆಯ ಸಮಸ್ತ ಜನಗೆ ತುಂಬು ಹೃದಯದ ಅಭಿನಂದನೆಗಳು ಹೇಳ್ತೀನಿ. ಯಾಕಂದ್ರೆ ಆ ದೇವರು ಒಂದು ಮಂಗಳಾರತಿ ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ಮತ್ತೆ ಮತ್ತೆ ಬರಬೇಕು ಅಂತ ಅನ್ಸುತ್ತೆ. ಅಷ್ಟು ನಮಗೆ ಒಂದು ಖುಷಿ ಆಗುತ್ತೆ. ಎಲ್ಲರಿಗೂ ಒಂದು ಇದಕ್ಕೆ ಕಾರಣಕರ್ತ ಎಲ್ಲರಿಗೂ ಅಭಿನಂದನೆಗಳು. ಅದೇ ರೀತಿ ಏನು ಹೊಸಕೋಟೆ ಟೌನ್ನಲ್ಲಿರೋ ಜನ ತಿಂಗಳ ಪೂಜೆಗಳಾಗಿರ್ಬೋದು, ಸೋಮವಾರ ಪೂಜೆಗಳಾಗಿರ್ಬೋದು, ಪ್ರತಿ ವಾರ ಪೂಜೆಗಳನ್ನ ಒಬ್ಬೊಬ್ರು ಒಪ್ಕೊಂಡು ಏನು ಪೌರ್ಣಮಿ ಪೂಜೆಗಳಿರ್ಬೋದು ಎಲ್ಲ ಒಪ್ಕೊಂಡು ವರ್ಷ ಪೂರ್ತಿ ಪೂಜೆ ನಡೆಯೋ ತರ ಆಗ್ಬೇಕು. ಏನು ಅವಿಮುಕ್ತೇಶ್ವರ ಸ್ವಾಮಿಗೆ ಎಷ್ಟು ಪೂಜಾ ಕಾರ್ಯಕ್ರಮ ನಡೀತದೆ ಅಷ್ಟು ಹೊಸಕೋಟೆ ಜನ ಸಂತೋಷವಾಗಿ ಸುಖವಾಗಿರ್ತಾರೆ. ದಯವಿಟ್ಟು ಇದಕ್ಕೆ ಏನು ಕಾರಣಕರ್ತರಿಗೆ ಎಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳು. ನಮಸ್ಕಾರ. ಇಲ್ಲಿ ವಿಶೇಷತೆ ನಮ್ಮ ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏನಪ್ಪಾ ಅಂದ್ರೆ ಮೊದಲನೇದಾಗಿ ಬಲಮುರಿ ಗಣಪತಿ ಅಂತ ಇರುತ್ತೆ ಉತ್ತರ ಮುಖವಾಗಿ, ಮತ್ತೆ ನಂದಿ ಇರುತ್ತೆ, ನಂದಿ ದೇವರು, ನಂತರ ಅವಿಮುಖೇಶ್ವರ ಸ್ವಾಮಿ ದೇವರು, ಮತ್ತೆ ವೀರಭದ್ರ ಸ್ವಾಮಿ ದೇವರು, ಶ್ರೀ ಬಾಲ ತ್ರಿಪುರ ಸುಂದರಿ ದೇವಿಯರವರು, ಮತ್ತೆ ನವಗ್ರಹ ದೇವರುಗಳು ಈ ರೀತಿ ಇರುತ್ತೆ. ಶುಕ್ರವಾರ ಅಮ್ಮನವರಿಗೆ ಬಾಲ ತ್ರಿಪುರ ಸುಂದರಿ ಅವರಿಗೆ ಬಹಳ ವಿಶೇಷವಾಗಿ ಅಲಂಕಾರ ಮಾಡಿ ಅಭಿಷೇಕ ಮಾಡಿ ಪೂಜೆ ಆಗುತ್ತೆ. ಶುಕ್ರವಾರ ಸಹ ಭಕ್ತಾದಿಗಳು ಇವೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು.